ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಜಗತ್ತಿಗೆ ಇರಾನ್ ದೊಡ್ಡ ಶಾಕ್ ಕೊಟ್ಟಿದೆ. ಮತ್ತೆ ಹಾರ್ಮುಜ್ ಜಲಮಾರ್ಗವನ್ನ ಪೂರ್ತಿ ಬಂದ್ ಮಾಡಿದೀವಿ ಅಂತ ಡಿಕ್ಲೇರ್ ಮಾಡಿದೆ. ಮತ್ತೊಂದು ಕಡೆ ಪಿಒಕೆನಲ್ಲಿ ಇದ್ದಕ್ಕಿದ್ದ ಹಾಗೆ 1.5 ಲಕ್ಷ ಜನ ಬೀದಿಗಿಳಿದಿದ್ದಾರೆ. ಅತ್ತ ಅಮೆರಿಕದ ಮಿಸೈಲ್ ದಾಳಿಯಲ್ಲಿ ಭಾರತೀಯರು ಮೃತಪಟ್ಟಿದ್ದು ಭಾರತ ತೀವ್ರ ಆಕ್ರೋಶ ಹೊರಹಾಕಿದೆ. ಇತ್ತ ಪಿಎಂ ನರೇಂದ್ರ ಮೋದಿ ಅವರಿಗೆ ಇಸ್ರೇಲ್, ಅಮೆರಿಕ ಪ್ರೆಸಿಡೆಂಟ್ ಟ್ರಂಪ್ ಎಲ್ಲರೂ ಸಂದೇಶ ಕಳಿಸಿದ್ದಾರೆ. ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ನಮ್ಮ ಕರಾವಳಿಯಲ್ಲಿ ಆಗ್ತಿರೋ ಕುತೂಹಲಕಾರಿ ಡೆವಲಪ್ಮೆಂಟ್ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಟ್ಬಿಡ್ತೇವೆ. ಭಾರತದ ಜಲಗಡಿಯಲ್ಲಿ ದೊಡ್ಡ ಬೆಳವಣಿಗೆಯಾಗ್ತಿದೆ. ಇದ್ದಕ್ಕಿದ್ದಂತೆ ಬರೋಬ್ಬರಿ 11,000ಕ್ಕೂ ಅಧಿಕ ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಒಡಿಶಾದ ಬಾಲಸೋರ್ ಜಿಲ್ಲಾಡಳಿತ ಈ ಕ್ರಮ ತಗೊಂಡಿದೆ. ಇದು ಭಾರತ ಅಗ್ನಿ-6 ಬ್ಯಾಲಿಸ್ಟಿಕ್ ಮಿಸೈಲ್ನ ಟೆಸ್ಟ್ ಮಾಡೋಕೆ ಮಾಡ್ತಿರೋ ತಯಾರಿ ಇರಬಹುದು ಅನ್ನೋ ಮಾಹಿತಿ ಬರ್ತಾ ಇದೆ. ಒಡಿಶಾದ ಚಂಡಿಪುರ್ ಕರಾವಳಿಯಲ್ಲಿರೋ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಿಂದ ಈ ಟೆಸ್ಟ್ ನಡೆಯಬಹುದು ಅಂತ ಹೇಳಲಾಗ್ತಿದೆ. ಇದಕ್ಕೆ ಪುಷ್ಟಿ ಕೊಡೋ ಹಾಗೆ ಲಾಂಚ್ ಕಾಂಪ್ಲೆಕ್ಸ್ನಿಂದ ಸುಮಾರು 3.5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರೋ ಹಳ್ಳಿಗಳ ಗ್ರಾಮಸ್ಥರನ್ನ ತೆರವುಗೊಳಿಸಲಾಗಿದೆ. ಜನರ ಜೊತೆಗೆ ಅವರ 100 ಸಾಕು ಪ್ರಾಣಿಗಳನ್ನ ಕೂಡ ಸುರಕ್ಷಿತವಾದ ಶೆಲ್ಟರ್ಗಳಿಗೆ ಶಿಫ್ಟ್ ಮಾಡಲಾಗಿದೆ. ಸದ್ಯ ರಕ್ಷಣಾ ಇಲಾಖೆಯಾಗಲಿ ಡಿಆರ್ಡಿಒ ಆಗಲಿ ಮಿಸೈಲ್ ಟೆಸ್ಟ್ ವಿಚಾರವಾಗಿ ಯಾವುದೇ ಮಾಹಿತಿಯನ್ನ ಬಿಟ್ಕೊಟ್ಟಿಲ್ಲ. ಆದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಳ್ಳಿಗಳನ್ನ ಖಾಲಿ ಮಾಡಿಸಿರೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಏನ್ ಅಪ್ಡೇಟ್ ಬಂದರೂ ಕೂಡ ನಿಮಗೆ ನಾವು ತಲುಪಿಸ್ತಾನೆ ಇರ್ತೀವಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿರೋ ವೀಕ್ಷಕರಿಗೆ ನೇರವಾಗಿ ತಲುಪುತ್ತೆ. ಇನ್ನು ಅಕ್ರಮ ಬಾಂಗ್ಲಾ ವಲಸಿಗರ ವಿಚಾರವಾಗಿ ಭಾರತ ಬಾಂಗ್ಲಾ ಗಡಿಯಲ್ಲಿ ದಿನ ಬೆಳಗಾದ್ರೆ ಒಂದಲ್ಲ ಒಂದು ಸೀನ್ ಕ್ರಿಯೇಟ್ ಆಗ್ತಿದೆ. ಮೇಘಾಲಯದ ಗಡಿಯಲ್ಲಿ ಬಿಎಸ್ಎಫ್ ಮತ್ತು ಬಾಂಗ್ಲಾದ ಬಿಜಿಬಿ ಮುಖಾಮುಖಿಯಾಗಿವೆ. 55 ವರ್ಷದ ಬಾಂಗ್ಲಾ ಪ್ರಜೆ ಸತಿ ರಾಜ್ ಬನ್ಶಿ ಅಕ್ರಮವಾಗಿ ಭಾರತದ ಗಡಿಯೊಳಗೆ ನುಗ್ಗೋಕೆ ಪ್ರಯತ್ನ ಪಡ್ತಾ ಇದ್ದ. ಈತನನ್ನ ಬಿಎಸ್ಎಫ್ ವಶಕ್ಕೆ ಪಡೆದಿತ್ತು. ಪ್ರೊಸೀಜರ್ ಪ್ರಕಾರ ವ್ಯಕ್ತಿಯನ್ನ ವಾಪಸ್ ಬಾಂಗ್ಲಾಗೆ ಕಳಿಸೋಕೆ ಬಿಎಸ್ಎಫ್ ಮುಂದಾಯಿತು. ಆದ್ರೆ ಬಾಂಗ್ಲಾ ಸೇನೆಯು ನಮ್ಮವನೇ ಅಲ್ಲ ಅಂತ ಹೇಳಿ ಬಾಂಗ್ಲಾಗೆ ತಗೊಳ್ಳೋಕೆ ನಿರಾಕರಿಸಿದೆ. ಇದರಿಂದಾಗಿ ಆ ವ್ಯಕ್ತಿ ಕೆಲ ಕಾಲ ಗಡಿಯ ನೋ ಮ್ಯಾನ್ಸ್ ಲ್ಯಾಂಡ್ ನಲ್ಲೇ ಸಿಲುಕಿ ಒದ್ದಾಡಬೇಕಾಯಿತು. ಅಂದ್ರೆ ಬಫರ್ ಝೋನ್ ನಲ್ಲಿ ಆತನನ್ನ ಅಲ್ಲಿಟ್ಟಿದ್ರು. ಆಮೇಲೆ ಎರಡೂ ಕಡೆಯಿಂದ ಮೀಟಿಂಗ್ ಕೂಡ ಆಯಿತು. ಕಡೆಗೆ ಆತನ ಐಡೆಂಟಿಟಿಯನ್ನ ಕನ್ಫರ್ಮ್ ಮಾಡಿ ಬಾಂಗ್ಲಾ ಸೇನೆ ತನ್ನ ದೇಶಕ್ಕೆ ಕರ್ಕೊಂಡು ಹೋಗಿದೆ. ಈ ವ್ಯಕ್ತಿ ಹಿಂದೂ ಅನ್ನೋ ಕಾರಣಕ್ಕೆ ಬಾಂಗ್ಲಾ ಸೇನೆ ತನ್ನ ಗಡಿಯೊಳಗೆ ತಗೊಳ್ಳೋಕೆ ನಿರಾಕರಿಸಿತ್ತು ಅನ್ನೋ ಆರೋಪ ಕೂಡ ಕೇಳಿಬಂದಿದೆ. ಇನ್ನು ಮಿಡಲ್ ಈಸ್ಟ್ ನಲ್ಲಿ ಯುದ್ಧ ತೀವ್ರ ಆಗ್ತಾ ಇದೆ. ಈಗ ಇರಾನ್ ಜಗತ್ತಿನ ತೈಲ ಹೆದ್ದಾರಿಯಾಗಿರೋ ಹಾರ್ಮುಜ್ ಜಲಸಂಧಿಗೆ ಮತ್ತೆ ಬೀಗ ಹಾಕಿದೆ. ನಾವು ಹಾರ್ಮುಜ್ ಜಲಸಂಧಿಯನ್ನ ಪೂರ್ತಿಯಾಗಿ ಬಂದ್ ಮಾಡಿದೀವಿ ಅಂತ ಡಿಕ್ಲೇರ್ ಮಾಡಿದೆ. ಇರಾನ್ನ ಸೇನಾ ಹೆಡ್ ಕ್ವಾರ್ಟರ್ ಖತಮ್ ಅಲ್ ಅನ್ಬಿಯಾ ಈ ಘೋಷಣೆ ಮಾಡಿದೆ. ತೈಲ ಟ್ಯಾಂಕರ್ಸ್ ಮತ್ತು ವಾಣಿಜ್ಯ ಹಡಗುಗಳು ಸೇರಿದ ಹಾಗೆ ಎಲ್ಲಾ ಹಡಗುಗಳಿಗೆ ಹಾರ್ಮುಜ್ ಜಲಸಂಧಿ ಕ್ಲೋಸ್ ಆಗಿದೆ. ಯಾರಾದ್ರೂ ರೂಲ್ಸ್ ಬ್ರೇಕ್ ಮಾಡಿ ಜಲಸಂಧಿ ದಾಟೋಕೆ ಪ್ರಯತ್ನ ಪಟ್ಟರೆ ನೇರ ದಾಳಿ ಮಾಡ್ತೀವಿ ಅಂತ ಇರಾನ್ ಹೇಳಿದೆ. ಅಮೆರಿಕದ ನಿರಂತರ ಆಕ್ರಮಣಕಾರಿ ಕ್ರಮಗಳಿಗೆ ಪ್ರತಿಕಾರವಾಗಿ ಕಠಿಣ ನಿರ್ಧಾರ ತಗೊಂಡಿದ್ದೀವಿ ಅಂತ ಇರಾನ್ ಸ್ಪಷ್ಟಪಡಿಸಿದೆ. ಇದರ ಬೆನ್ನಲ್ಲೇ ಹಾರ್ಮುಜ್ ದಾಟೋಕೆ ಪ್ರಯತ್ನ ಪಟ್ಟ 2 ಹಡಗುಗಳ ಮೇಲೂ ಕೂಡ ದಾಳಿಯಾಗಿದೆ. ರೂಲ್ಸ್ ಬ್ರೇಕ್ ಮಾಡಿ ಹಾರ್ಮುಜ್ ದಾಟೋಕೆ ಪ್ರಯತ್ನ ಪಟ್ಟ 2 ಹಡಗುಗಳನ್ನ ಇರಾನ್ ಟಾರ್ಗೆಟ್ ಮಾಡಿರೋ ಮಾಹಿತಿ ಸಿಗ್ತಾ ಇದೆ. ಈ ಹಡಗು ಯಾವ ದೇಶಕ್ಕೆ ಸೇರಿದ್ದು, ಹಾನಿ ಏನಾಗಿದೆ ಅನ್ನೋದು ಇನ್ನಷ್ಟೇ ಸ್ಪಷ್ಟವಾಗಬೇಕು. ಆದ್ರೆ ಇರಾನ್ನ ಈ ಎಲ್ಲಾ ಕ್ಲೇಮ್ಸ್ ಅನ್ನ ಅಮೆರಿಕ ರಿಜೆಕ್ಟ್ ಮಾಡಿದೆ. ಹಾರ್ಮುಜ್ ಜಲಸಂಧಿ ಈಗಲೂ ಸಂಪೂರ್ಣ ಓಪನ್ ಆಗಿದೆ, ನಾವು ಓಪನ್ ಇಟ್ಕೊಳ್ತೀವಿ ಅಂತ ಹೇಳಿ ಅಮೆರಿಕದ ಮಿಲಿಟರಿ ಹೇಳಿದೆ. ಎಲ್ಲಾ ವಾಣಿಜ್ಯ ಹಡಗುಗಳು ಯಾವುದೇ ಅಡೆತಡೆ ಇಲ್ಲದೆ ಎಂದಿನಂತೆ ಜಲಸಂಧಿಯಲ್ಲಿ ಸಂಚಾರ ಮಾಡ್ತಿವೆ ಅಂತ ಅಮೆರಿಕ ಹೇಳ್ತಾ ಇದೆ. ಇನ್ನೊಂದ್ ಕಡೆ ಅಮೆರಿಕ ಇರಾನ್ ನಡುವೆ ದಾಳಿ ಪ್ರತಿದಾಳಿ ಕಂಟಿನ್ಯೂ ಆಗಿದೆ. ಮೊದಲಿಗೆ ಅಮೆರಿಕ ದಾಳಿ ನೋಡೋದಾದ್ರೆ ಬುಧವಾರ ರಾತ್ರಿ ಮತ್ತು ಗುರುವಾರ ಬೆಳಗ್ಗೆ ಇರಾನ್ನ ಹಲವು ಟಾರ್ಗೆಟ್ ಗಳ ಮೇಲೆ ಅಮೆರಿಕ ಮಿಸೈಲ್ ನುಗ್ಸಿದೆ. ಇರಾನ್ನ ಖೆಶಮ್, ಹೆಂಗಮ್ ಐಲ್ಯಾಂಡ್, ಸಿರಿಕ್, ಬಂದರ್ ಅಬ್ಬಾಸ್, ಹಾರ್ಮುಜ್ಗನ್ ಸೇರಿ ಹಲವು ಕಡೆ ಭಾರಿ ಸ್ಫೋಟದ ಶಬ್ದ ಕೇಳಿಸಿದೆ. ಈ ಬಗ್ಗೆ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಮಾಹಿತಿ ಕೊಟ್ಟಿದೆ. ಮಿಲಿಟರಿ ಸರ್ವೆಲೆನ್ಸ್ ಸಿಸ್ಟಮ್ ಮತ್ತು ಕಮ್ಯುನಿಕೇಶನ್ ಸಿಸ್ಟಮ್ಸ್ ಅನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ವಿ. ನಮ್ಮ ಮರೈನ್ ಕೋರ್ ಮತ್ತು ಏರ್ ಫೋರ್ಸ್, ನೇವಿ ಎಲ್ಲರೂ ಸೇರ್ಕೊಂಡು ಇರಾನ್ ಮೇಲಿನ ದಾಳಿಯನ್ನ ಜಂಟಿಯಾಗಿ ನಾವು ಮಾಡಿದ್ವಿ. ನಿಖರವಾಗಿ ನಾವು ಟಾರ್ಗೆಟ್ ಮಾಡಿ ಹೊಡೆದಿದ್ದೀವಿ ಅಂತ ಅಮೆರಿಕ ಸ್ಟೇಟ್ಮೆಂಟ್ ಕೊಟ್ಟಿದೆ. ಅಲ್ಲದೆ ಮುಂದಿನ ಯಾವುದೇ ಪರಿಸ್ಥಿತಿಗೂ ನಮ್ಮ ಸೇನೆ ರೆಡಿ ಇದೆ ಅಂತ ಅಮೆರಿಕ ಹೇಳಿದೆ. ಇದಕ್ಕೆ ಇರಾನ್ ಕೂಡ ಪ್ರತಿಕಾರ ಹೇಳಿದೆ. ಬಹರೇನ್, ಕುವೈತ್, ಜೋರ್ಡನ್ ಎಲ್ಲಾ ಕಡೆ ದಾಳಿ ಮಾಡಿದ್ದಾರೆ. ಜೋರ್ಡಾನ್ ನಲ್ಲಿರೋ ಅಮೆರಿಕದ ಅಲ್ ಅಜ್ರಾಕ್ ವಾಯುನೆಲೆಯನ್ನ ಟಾರ್ಗೆಟ್ ಮಾಡಲಾಗಿದೆ. ಇರಾನ್ನ ಐಆರ್ಜಿಸಿ ಬರೋಬ್ಬರಿ 12 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ದಾಳಿ ಮಾಡಿದೀವಿ ಅಂತ ಹೇಳಿಕೊಂಡಿದೆ. ಅಮೆರಿಕ ಸೇನೆಯ F-35, F-15 ಮತ್ತು F-16 ಯುದ್ಧ ವಿಮಾನಗಳನ್ನ ಟಾರ್ಗೆಟ್ ಮಾಡಿದೀವಿ ಅಂತ ಅಮೆರಿಕ ಸೇನೆಯ ಕಂಟ್ರೋಲ್ ಸೆಂಟರ್ ಕೂಡ ಧ್ವಂಸ ಮಾಡಿದೀವಿ ಅಂತ ಐಆರ್ಜಿಸಿ ಕ್ಲೇಮ್ ಮಾಡಿದೆ. ಇತ್ತ ಕುವೈತ್ ಮೇಲೂ ಕೂಡ ಇರಾನ್ ಮಿಸೈಲ್ ಮತ್ತು ಡ್ರೋನ್ ಹಾರಿಸಿದೆ. ಇವುಗಳನ್ನ ನಾವು ಬ್ಲಾಕ್ ಮಾಡಿದೀವಿ ಅಂತ ಕುವೈತ್ ಹೇಳಿದೆ. ಇನ್ನೊಂದು ಕಡೆ ಬಹರೇನ್ ಮೇಲೂ ಕೂಡ ಇರಾನ್ ದಾಳಿಯಾಗಿದೆ. ಅಲ್ಲಿ ಏರ್ ರೈಡ್ ಸೈರನ್ಗಳು ಮೊಳಗಿದ್ವು. ಹೀಗಾಗಿ ಬಹರೇನ್ ಸರ್ಕಾರ ಕೇರ್ಫುಲ್ ಆಗಿರಿ ಅಂತ ಅಡ್ವೈಸ್ ಜಾರಿ ಮಾಡಿದೆ ತನ್ನ ಜನರಿಗೆ. ಇನ್ನು ಹೊಡೆದಾಟ ಜಾಸ್ತಿ ಆಗ್ತಿದ್ದ ಹಾಗೆ ಅಮೆರಿಕ ಜೋರ್ಡನ್ ಮತ್ತು ಇರಾಕ್ ನಲ್ಲಿರೋ ತನ್ನ ನಾಗರಿಕರಿಗೆ ಅಡ್ವೈಸರಿ ಜಾರಿ ಮಾಡಿದೆ. ಸುರಕ್ಷಿತ ಜಾಗಗಳಲ್ಲಿ ಆಶ್ರಯ ಪಡೆಯಿರಿ, ಅನಗತ್ಯವಾಗಿ ಹೊರಗೆ ಬರಬೇಡಿ ಅಂತ ಹೇಳಿದೆ. ಇತ್ತ ಹಾರ್ಮುಜ್ ಜಲಸಂಧಿಯಲ್ಲೂ ಕೂಡ ಇರಾನ್ ಮತ್ತು ಅಮೆರಿಕ ನಡುವೆ ಮಾರಾಮಾರಿಯಾಗಿದೆ. ಅಮೆರಿಕ ಸೇನೆ ಮತ್ತು ಇರಾನ್ನ ಐಆರ್ಜಿಸಿ ನೌಕಾಪಡೆ ನಡುವೆ ಗುಂಡಿನ ಚಕಮಕಿಯಾಗಿರೋ ಮಾಹಿತಿ ಸಿಕ್ಕಿದೆ. ಭಾರತ ಅಮೆರಿಕ ಮಧ್ಯೆ ರಾಜತಾಂತ್ರಿಕ ಸಮರ ಶುರುವಾಗಿದೆ. ಒಮಾನ್ ಕರಾವಳಿಯಲ್ಲಿ ಇತ್ತೀಚೆಗೆ ಸೆಟೆ ಬೆಲ್ಲೋ ಹೆಸರಿನ ವಾಣಿಜ್ಯ ಹಡಗಿನ ಮೇಲೆ ದಾಳಿಯಾಗಿತ್ತು. ಇದನ್ನು ನಾವೇ ಮಾಡಿದ್ದು ಅಂತ ಅಮೆರಿಕ ಬಹಳ ಜೋರಾಗಿ ಹೇಳಿಕೊಂಡಿತ್ತು. ಇದನ್ನ ಖಂಡಿಸಿ ಅಮೆರಿಕದ ರಾಯಭಾರಿಗೆ ಭಾರತ ಸಮನ್ಸ್ ಜಾರಿ ಮಾಡಿದೆ. ವಾಣಿಜ್ಯ ಹಡಗುಗಳ ಮೇಲಿನ ದಾಳಿಯನ್ನ ಒಪ್ಪಕ ಆಗಲ್ಲ ಅಂತ ಖಡಾಖಂಡಿತವಾಗಿ ಭಾರತ ಅಮೆರಿಕದ
ವಿರುದ್ಧ ಆಕ್ರೋಶ ಹೊರಹಾಕಿದೆ. ಹಾರ್ಮುಜ್ ಮಾರ್ಗದಲ್ಲಿ ವಾಣಿಜ್ಯ ಹಡಗುಗಳಿಗೆ ರಕ್ಷಣೆ ಕೊಡಬೇಕು, ಅದು ಬಿಟ್ಟು ದಾಳಿ ಮಾಡೋದಲ್ಲ ನೀವು ಅಂತ ಹೇಳಿದೆ. ಈ ಘಟನೆ ಬಗ್ಗೆ ನಮ್ಮ ವಿದೇಶಾಂಗ ಸಚಿವಾಲಯ ಕೂಡ ತೀವ್ರ ನಿಗಾ ಇರಿಸಿದೆ ಅಂತ ಸರ್ಕಾರ ಮಾಹಿತಿ ಕೊಟ್ಟಿದೆ. ಆ ಹಡಗಿನಲ್ಲಿ ಒಟ್ಟು 24 ಭಾರತೀಯ ಸಿಬ್ಬಂದಿ ಇದ್ರು. ಈ ಪೈಕಿ 21 ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. 3 ಪ್ರಾಣ ಹೋಗಿದೆ. ಇದನ್ನ ಕೇಂದ್ರ ಸರ್ಕಾರ ಕನ್ಫರ್ಮ್ ಮಾಡಿದೆ. ಇನ್ನು ಸ್ನೇಹಿತರೆ, ಶಿರಡಿ ಸಾಯಿಬಾಬಾ, ಭೀಮಾಶಂಕರ, ನಾಸಿಕ್ ತ್ರಯಂಬಕೇಶ್ವರ, ಪಂಚವಟಿ, ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ಮತ್ತು ಎಲ್ಲೋರ ಎಲ್ಲಾ ಸ್ಥಳಗಳನ್ನ ಕವರ್ ಮಾಡುವ ಪ್ರವಾಸ ಎಲ್ಲವನ್ನ ಒಳಗೊಂಡ ಪ್ಯಾಕೇಜ್ ಇದು. ನಿಮಗೆ ಬೇರೆ ಏನು ಖರ್ಚಾಗೋದಿಲ್ಲ. ಕನ್ನಡ ಟೂರ್ ಮ್ಯಾನೇಜರ್ ಕರ್ಕೊಂಡು ಹೋಗಿ ವಾಪಸ್ ನಿಮ್ಮನ್ನ ಕರ್ಕೊಂಡ್ಬಂದು ತಲುಪಿಸ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಏನೋ ಪಿಒಕೆನಲ್ಲಿ ಪಾಕ್ ಸರ್ಕಾರದ ವಿರುದ್ಧದ ಪ್ರತಿಭಟನೆ ಮತ್ತಷ್ಟು ತೀವ್ರಗೊಂಡಿದೆ. 1.5 ಲಕ್ಷಕ್ಕೂ ಅಧಿಕ ಕಾಶ್ಮೀರಿಗರು ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ. ಮುಜಫರಾಬಾದ್ ನಲ್ಲಿ ಈ ಪ್ರತಿಭಟನೆ ಜೋರಾಗಿದೆ. ಬೆಲೆ ಏರಿಕೆ ಹಾಗೂ ಮೂಲ ಸೌಕರ್ಯಗಳ ಕೊರತೆ ಖಂಡಿಸಿ ಕೈಯಲ್ಲಿ ಬ್ಯಾನರ್, ಮರದ ಕೋಲು ಹಿಡಿದು ಪಾಕ್ ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕೆ ಹೋಗ್ತಿದ್ದಾರೆ. ರಾವಲ್ಕೋಟ್ ನಲ್ಲಿ ಶುರುವಾಗಿದ್ದ ಈ ಪ್ರತಿಭಟನೆ ಈಗ ಮೀರ್ಪುರ್, ಮುಜಫರಾಬಾದ್ ಸೇರಿ ಪಿಒಕೆನಾದ್ಯಂತ ಹರಡ್ತಾ ಇದೆ. ಅದರಲ್ಲೂ ಬುಧವಾರ ರಾತ್ರಿ ರಾವಲ್ಕೋಟ್ನಿಂದ ಮುಜಫರಾಬಾದ್ಗೆ ಸಾವಿರಾರು ಜನ ಮೇಣದ ಬತ್ತಿ ಹಿಡಿದು ಮೆರವಣಿಗೆ ಹೊರಟಿದ್ರು. ಸದ್ಯ ಪಾಕ್ ಬ್ಯಾನ್ ಮಾಡಿರೋ ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ ಈ ದೊಡ್ಡ ರ್ಯಾಲಿಯ ನೇತೃತ್ವ ವಹಿಸಿದೆ. ಸ್ನೇಹಿತರೆ, ಈ ಪ್ರತಿಭಟನೆ ಆಗ್ತಿರೋ ಈ ಸೋಕಾಲ್ಡ್ ಆಜಾದ್ ಕಾಶ್ಮೀರ್ನ ಒಟ್ಟು ಜನಸಂಖ್ಯೆನೇ ಸುಮಾರು 40 ಲಕ್ಷ. ಗಿಲ್ಗಿಟ್ ಬಾಲ್ಟಿಸ್ತಾನ್ ಪ್ರದೇಶದಲ್ಲಿ 17 ಲಕ್ಷ ಜನ ವಾಸ ಇದ್ದಾರೆ. ಸೊ ಒಟ್ಟಾರೆ ಸರಿಸುಮಾರು 60 ಲಕ್ಷ ಜನ ಪಿಒಕೆ ನಲ್ಲಿದ್ದಾರೆ. ಅದರಲ್ಲಿ 1.5 ಲಕ್ಷ ಜನ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಜನರ ದೊಡ್ಡ ಪ್ರವಾಹವನ್ನ ಕಂಡು ಪಾಕ್ ಸೇನೆಗೆ ಗಾಬರಿಯಾಗಿದೆ. ಇದರಿಂದ ಮೆರವಣಿಗೆ ತಡೆಯೋಕೆ ರಸ್ತೆಗಳನ್ನ ಅಗೆದು ಹಾಕಿ ವಿಕೃತಿ ಮೆರೆದಿದ್ದಾರೆ. ಇನ್ನು ಸುದೀರ್ಘ ಅವಧಿಯ ಚುನಾಯಿತ ಪ್ರಧಾನಿ ಅನ್ನೋ ದಾಖಲೆ ಬರೆದ ಪಿಎಂ ಮೋದಿಗೆ ಹಲವು ಜಾಗತಿಕ ನಾಯಕರು ಅಭಿನಂದನೆ ಸಲ್ಲಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಪಿಎಂ ನರೇಂದ್ರ ಮೋದಿ ಅವರನ್ನ ಅದ್ಭುತ ಮತ್ತು ಬುದ್ಧಿವಂತ ವ್ಯಕ್ತಿ ಅಂತ ಹೊಗಳಿದ್ದಾರೆ. ಇತ್ತ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಕೂಡ ಪ್ರಧಾನಿ ಮೋದಿಗೆ ಶುಭ ಹಾರೈಸಿದ್ದಾರೆ. ಮೋದಿ ಭಾರತ ಮತ್ತು ಇಸ್ರೇಲ್ ನಡುವಿನ ಸಂಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸಿದ್ದಾರೆ ಅಂತ ನೆತನ್ಯಾಹು ಹೇಳಿದ್ದಾರೆ. ಇನ್ನೊಂದು ಕಡೆ ರಷ್ಯಾ ಮೋದಿಯವರನ್ನ ಭಾರತೀಯ ಪ್ರಧಾನಿಗಳಲ್ಲೇ ಅತ್ಯಂತ ಶ್ರೇಷ್ಠ ಮತ್ತು ಹಿರಿಯ ನಾಯಕ ಅಂತ ಬಣ್ಣಿಸಿದೆ. ಹಾಗೆ ಸಿಂಗಪುರ್ ಪಿಎಂ ಲಾರೆನ್ಸ್ ವಾಂಗ್, ಭೂತಾನ್ ಪ್ರಧಾನಿ ಶೆರಿಂಗ್ ತೊಗ್ಬೆ, ಗಯಾನಾ ಪ್ರೆಸಿಡೆಂಟ್ ಇರ್ಫಾನ್ ಅಲಿ, ಬ್ರಿಟನ್ ಮಾಜಿ ಪಿಎಂ ರಿಷಿ ಸುನಾಕ್ ಕೂಡ ಪಿಎಂ ಮೋದಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಹಾಗೆ ಕೆನಡಾ ಮಾಜಿ ಪ್ರಧಾನಿ ಸ್ಟೆಫನ್ ಹಾರ್ಪರ್, ನೇಪಾಳದ ರಾಷ್ಟ್ರೀಯ ಸ್ವತಂತ್ರ ಪಾರ್ಟಿ ಅಧ್ಯಕ್ಷ ರವಿ ಲಾಮಿಚಾನೆ, ದಕ್ಷಿಣ ಕೊರಿಯಾ ಅಧ್ಯಕ್ಷ ಲೀ ಜೆ ಮ್ಯೂಂಗ್ ಸೇರಿ ಹಲವು ನಾಯಕರು ಮೋದಿಗೆ ಶುಭಾಶಯ ಹೇಳಿದ್ದಾರೆ. ಇತ್ತ ಕಾಂಗ್ರೆಸ್ ಹಿರಿಯ ಮುಖಂಡ ಪಿ ಚಿದಂಬರಂ ಕೂಡ ಮೋದಿಯವರ ಸಾಧನೆಯನ್ನ ಬಣ್ಣಿಸಿದ್ದಾರೆ. ಮೋದಿಯವರ ಈ ಜರ್ನಿ ಶ್ಲಾಘನೀಯ ಅಂತ ಚಿದಂಬರಂ ಹೇಳಿದ್ದಾರೆ. ಆದರೆ ನೆಹರು ಜೊತೆಗಿನ ಹೋಲಿಕೆ ತಪ್ಪು ಅಂತಾನೂ ಹೇಳಿದ್ದಾರೆ. ನೆಹರು ಸಾಧನೆಯನ್ನ ಕೂಡ ಮರಿಬಾರದು ಅಂತ ಪಿ ಚಿದಂಬರಂ ಹೇಳಿದ್ದಾರೆ. ಏನೋ ರಷ್ಯಾದಲ್ಲಿ ಯುಕ್ರೇನ್ನ ಕವರ್ಟ್ ಆಪರೇಷನ್ಸ್ ಮುಂದುವರೆದಿವೆ. ಈಗ ಮಾಸ್ಕೋ ಬಳಿ ಭೀಕರ ಕಾರ್ ಸ್ಫೋಟ ಉಂಟಾಗಿದೆ. ಇದರಿಂದ ರಷ್ಯಾ ಸೇನೆಯ ಹಿರಿಯ ಅಧಿಕಾರಿ ದಾಮಿರ್ ಡೇವಿಡೋವ್ ಸಾವನ್ನಪ್ಪಿದ್ದಾರೆ. ಮಂಗಳವಾರ ಬೆಳಗ್ಗೆ ಡೇವಿಡೋವ್ ಅವರ BMW ಕಾರ್ನಲ್ಲಿ ಈ ಸ್ಫೋಟ ಉಂಟಾಗಿದೆ. ಇವರು ರಷ್ಯಾ ಸೇನೆಗೆ ಶಸ್ತ್ರಾಸ್ತ್ರ ಪೂರೈಸುವ ವಿಭಾಗದ ಮುಖ್ಯಸ್ಥರಾಗಿದ್ರು. ಈ ಘಟನೆ ಬಗ್ಗೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ಗೂ ಕೂಡ ಮಾಹಿತಿ ಕೊಡಲಾಗಿದೆ. ಯುಕ್ರೇನ್ ಇಂಟೆಲಿಜೆನ್ಸ್ ಈ ಹತ್ಯೆ ಮಾಡಿರೋ ಸಾಧ್ಯತೆ ದಟ್ಟವಾಗಿದೆ. ಯುದ್ಧ ಶುರುವಾದಾಗಿನಿಂದ ಹಲವು ರಷ್ಯನ್ ಅಧಿಕಾರಿಗಳನ್ನ ಯುಕ್ರೇನ್ ಪದೇ ಪದೇ ಈ ರೀತಿ ಹತ್ಯೆ ಮಾಡ್ತಾ ಇದೆ. ಸದ್ಯ ಈ ಘಟನೆ ಸಂಬಂಧ ಉನ್ನತ ಮಟ್ಟದ ತನಿಖೆ ನಡೆಸಲಾಗ್ತಾ ಇದೆ. ಇದೇ ಟೈಮ್ನಲ್ಲಿ ಮಾಸ್ಕೋದಲ್ಲಿ ಸ್ಫೋಟಕ ಇಡೋಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿ 2 ಬಾಲಕರನ್ನ ಬಂಧಿಸಲಾಗಿದೆ. ಯುಕ್ರೇನ್ ಸೂಚನೆ ಮೇರೆಗೆ ಇವರು ಸ್ಫೋಟಕ ಹಿಡ್ಕೊಂಡ್ ಬಂದಿದ್ರು ಅಂತ ರಷ್ಯಾ ಆರೋಪ ಮಾಡಿದೆ. ಇನ್ನು ಭಾರತ ತನ್ನ ಅಂತಾರಾಷ್ಟ್ರೀಯ ಗಡಿಗಳಲ್ಲಿ ವ್ಯಾಪಾರ ಹೆಚ್ಚಿಸೋಕೆ ಹೊಸ ಪ್ಲಾನ್ ಮಾಡಿದೆ. ಮುಂದಿನ ವರ್ಷಗಳಲ್ಲಿ ಒಟ್ಟು 74 ಹೊಸ ಲ್ಯಾಂಡ್ ಪೋರ್ಟ್ಗಳನ್ನ ನಿರ್ಮಿಸೋಕೆ ನಿರ್ಧಾರ ಮಾಡಿದ್ದಾರೆ. ಇದರಲ್ಲಿ ಚೀನಾ ಗಡಿಯಲ್ಲಿ 3 ಮತ್ತು ಪಾಕ್ ಗಡಿಯಲ್ಲಿ 6 ಪೋರ್ಟ್ಗಳು ಸೇರಿವೆ. ಲ್ಯಾಂಡ್ ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಮುಖ್ಯಸ್ಥ ಜಯಂತ್ ಸಿಂಗ್ ಈ ಮಾಹಿತಿ ಕೊಟ್ಟಿದ್ದಾರೆ. ಚೈನಾ ಗಡಿಯಲ್ಲಿರೋ ಹಿಮಾಚಲ ಪ್ರದೇಶದ ನ್ಯಾಮ್ಗಿಯಾ, ಉತ್ತರಾಖಂಡ್ನ ಗುಂಜಿ ಮತ್ತು ಸಿಕ್ಕಿಂನ ನಾಥುಲಾದಲ್ಲಿ ಈ ಪೋರ್ಟ್ಗಳು ಬರಲಿವೆ. ಸದ್ಯ 3488 ಕಿಲೋಮೀಟರ್ ಉದ್ದದ ಚೈನಾ ಗಡಿಯಲ್ಲಿ ಯಾವುದೇ ಸಕ್ರಿಯ ಲ್ಯಾಂಡ್ ಪೋರ್ಟ್ ಇಲ್ಲ. 1992ರಿಂದ ಉತ್ತರಾಖಂಡ್ನ ಲಿಪುಲೇಕ್ ಪಾಸ್ ಮತ್ತು 1995ರಿಂದ ಹಿಮಾಚಲದ ಶಿಪ್ಕಿಲಾ ಪಾಸ್ನಲ್ಲಿ ವ್ಯಾಪಾರ ಇತ್ತು. ಹಾಗೆ ಜುಲೈ 2026ರಿಂದ ಸಿಕ್ಕಿಂನ ನಾಥುಲಾ ಪಾಸ್ನಲ್ಲಿ ವ್ಯಾಪಾರ ನಡೆಸಲಾಗ್ತಾ ಇತ್ತು. ಆದರೆ ಕೋವಿಡ್ ಮತ್ತು ಗಲ್ವಾನ್ ಸಂಘರ್ಷದ ಕಾರಣ ಎಲ್ಲಾ ವ್ಯಾಪಾರವನ್ನ ಸ್ಥಗಿತಗೊಳಿಸಲಾಗಿತ್ತು. ಈಗ ಹಂತ ಹಂತವಾಗಿ ಮತ್ತೆ ಸಂಬಂಧ ಸುಧಾರಿಸುತ್ತಿರೋ ಟೈಮ್ನಲ್ಲಿ ಓಪನ್ ಮಾಡಲಾಗ್ತಿದೆ. ಇತ್ತ ಪಾಕಿಸ್ತಾನ ಗಡಿಯಲ್ಲಿ ನಿರ್ಮಾಣವಾಗಲಿರೋ 6 ಪೋರ್ಟ್ಗಳ ಕಂಪ್ಲೀಟ್ ಲಿಸ್ಟ್ ಕೂಡ ರಿಲೀಸ್ ಆಗಿದೆ. ಜಮ್ಮು ಕಾಶ್ಮೀರದ ಟೀತ್ವಾಲ್, ಅದುಸಾ,
ಮತ್ತು ಚಕಂದಾ ಬಾಗ್ನಲ್ಲಿ ಪೋರ್ಟ್ ನಿರ್ಮಾಣ ಆಗುತ್ತೆ. ಹಾಗೆ ಪಂಜಾಬ್ನ ಅಟಾರಿ ರೈಲ್ವೆ ಸ್ಟೇಷನ್, ಹುಸೇನಿವಾಲಾ ಮತ್ತು ರಾಜಸ್ಥಾನದ ಮುನಾಬಾವೋ ರೈಲ್ವೆ ಸ್ಟೇಷನ್ ಅಲ್ಲೂ ಕೂಡ ಪೋರ್ಟ್ಗಳು ಬರ್ತವೆ. ಸದ್ಯ ಪಾಕಿಸ್ತಾನ ಗಡಿಯ ಪಂಜಾಬ್ನ ಅಟಾರಿಯಲ್ಲಿ ಮಾತ್ರ ಒಂದು ಪೋರ್ಟ್ ಚಾಲ್ತಿಯಲ್ಲಿದೆ. ಇಲ್ಲೊಂದು ಅನುಮಾನ ಕೂಡ ಇದೆ. ಸದ್ಯ ಭಾರತ ಮತ್ತು ಪಾಕ್ ನಡುವೆ ಯಾವುದೇ ನೇರ ವ್ಯಾಪಾರ ಸಂಬಂಧ ಇಲ್ಲ. ಹಾಗಿದ್ರೂ ಕೂಡ ಈ ಟ್ರೇಡ್ ಪೋರ್ಟ್ ಯಾಕೆ ಮಾಡ್ತಿದ್ದಾರೆ? ಮುಂದಿನ ದಿನಗಳಲ್ಲಿ ವ್ಯಾಪಾರ ಹೆಚ್ಚಿಸುವ ಪ್ಲಾನ್ ಏನಾದ್ರೂ ಇದೆಯಾ? ಚರ್ಚೆ ನಡೀತಾ ಇದೆಯಾ? ಪಾಕಿಸ್ತಾನ ದಾರಿಗೆ ಬರ್ಬೇಕಲ್ವಾ ವ್ಯಾಪಾರ ಮಾಡೋಕ್ಕಿಂತ ಮುಂಚೆ? ಪಾಲಿಸಿ ಏನು? ನೀರು ರಕ್ತ ಒಟ್ಟಿಗೆ ಹರಿಯಲ್ಲ, ಮಾತುಕತೆ ಮತ್ತು ಗುಂಡಿನ ಶಬ್ದ ಒಟ್ಟಿಗೆ ಕೇಳಿಸಲ್ಲ, ಉಗ್ರವಾದ ಮತ್ತು ಬಿಸ್ನೆಸ್ ಒಟ್ಟಿಗೆ ನಡೆಯಲ್ಲ ಅಂತಲ್ವಾ? ಪಾಕಿಸ್ತಾನ ನಮಗೆ ಪ್ರಾಮಿಸ್ ಮಾಡ್ಬೇಕಲ್ವಾ? ಅದು ಮಾಡಿ ತೋರಿಸ್ಬೇಕಲ್ವಾ? ನಿಲ್ಲಿಸಿ ನೋಡ್ಬೇಕು ಇದರ ಹಿಂದಿನ ಲಾಜಿಕ್ ಏನು ಅಂತ. ಉಳಿದಂತೆ ಬಾಂಗ್ಲಾ, ನೇಪಾಳ, ಭೂತಾನ್ ಗಡಿಯಲ್ಲೂ ಕೂಡ ಲ್ಯಾಂಡ್ ಪೋರ್ಟ್ಗಳು ನಿರ್ಮಾಣ ಆಗಲಿವೆ. ಇನ್ನು ಸದ್ಯ ಭಾರತ ನಿರ್ಮಿಸಲಿರೋ ಈ ಲ್ಯಾಂಡ್ ಪೋರ್ಟ್ಗಳು ಸಾಮಾನ್ಯ ಟ್ರೇಡ್ ಪಾಯಿಂಟ್ಗಳಿಗಿಂತ ಸಂಪೂರ್ಣ ಭಿನ್ನವಾಗಿರ್ತವೆ. ಇವುಗಳಲ್ಲಿ ಇಮಿಗ್ರೇಷನ್, ಕಸ್ಟಮ್ಸ್ ಮತ್ತು ಭಾರಿ ಸರಕು ವಾಹನಗಳ ಸಂಚಾರಕ್ಕೆ ವ್ಯವಸ್ಥೆ ಇರುತ್ತೆ ಅಂತ ಸರ್ಕಾರ ಹೇಳಿದೆ. ಇನ್ನು ಭಾರತದ ನೀಟ್ ಪರೀಕ್ಷೆ ವಿವಾದದ ಬಗ್ಗೆ ಚೀನಾ ವ್ಯಂಗ್ಯವಾಡಿದೆ. ತಮ್ಮ ದೇಶದಲ್ಲಿ ಅವರು ಇತ್ತೀಚೆಗೆ ಗಾವೋ ಪರೀಕ್ಷೆಯನ್ನ ನಡೆಸಿದ್ರು. ಈ ಬಗ್ಗೆ ಭಾರತದಲ್ಲಿರೋ ಚೀನಾ ರಾಯಭಾರ ಕಚೇರಿ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದೆ. ಗಾವೋ ಅನ್ನೋದು ಭಾರತದ ನೀಟ್ ಅಥವಾ JEE ಸಮನಾದ ಪರೀಕ್ಷೆ ಅಂತ ಚೀನಾ ಅದರಲ್ಲಿ ಮೆನ್ಷನ್ ಮಾಡಿದೆ. ಒಂದೇ ಬಾರಿಗೆ 1.3 ಕೋಟಿ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿದ್ದಾರೆ. ಕೇವಲ 2 ದಿನದಲ್ಲಿ ಯಾವುದೇ ಗೊಂದಲ ಇಲ್ಲದೆ ಪರೀಕ್ಷೆ ಮುಗಿದಿದೆ. ಹೆಂಗೆ ಅಂತ ಚೀನಾ ಹೇಳಿದೆ. ಏನೋ ಬ್ರಿಟನ್ ಪ್ರಧಾನಿ ಕಾರ್ನಲ್ಲೇ ಚೈನಾ ಟ್ರ್ಯಾಕಿಂಗ್ ಡಿವೈಸ್ ಅನ್ನ ಇಟ್ಟಿತ್ತು ಅನ್ನೋ ಸ್ಫೋಟಕ ಆರೋಪ ಕೇಳಿಬಂದಿದೆ. 2022ರ ಭದ್ರತಾ ತಪಾಸಣೆ ವೇಳೆ ಈ ಗೂಢಚರ್ಯ ಸಾಧನ ಸಿಕ್ಕಿ ಬಿದ್ದಿದೆ ಅಂತ ಮಾಜಿ ರಾಜತಾಂತ್ರಿಕ ಅಧಿಕಾರಿ ಚಾರ್ಲ್ಸ್ ಪ್ಯಾಟನ್ ಸಂಸದೀಯ ಸಮಿತಿ ಮುಂದೆನೆ ಆರೋಪ ಮಾಡಿದ್ದಾರೆ. ಚೈನಾದಿಂದ ಆಮದಾಗಿದ್ದ ಬಿಡಿ ಭಾಗದಲ್ಲಿ ಡಿವೈಸ್ ಅನ್ನ ಕದ್ದು ಮುಚ್ಚಿ ಫಿಕ್ಸ್ ಮಾಡಿದ್ರು. ಈ ಸಾಧನದಿಂದ ಚೀನಾಗೆ ನಿರಂತರ ಡೇಟಾ ತಲುಪ್ತಾ ಇತ್ತು. ಬೋರಿಸ್ ಜಾನ್ಸನ್, ಲಿಸ್ ಟ್ರಸ್ ಅಥವಾ ರಿಷಿ ಸುನಾಕ್ ಈ ಮೂವರ ಅವಧಿಯಲ್ಲೂ ಕೂಡ ಇದನ್ನ ಚೀನಾ ಮಾಡಿರೋ ಸಾಧ್ಯತೆ ಇದೆ ಅಂತ ಹೇಳಿ ಇವರು ಆರೋಪ ಮಾಡಿದ್ದಾರೆ. ಈ ಸಾಧನಗಳನ್ನ ಬಳಸಿ ಚೈನಾ ಮನಸ್ಸು ಮಾಡಿದ್ರೆ ರಿಮೋಟ್ ಮೂಲಕವೇ ಕಾರುಗಳನ್ನ ಕಂಟ್ರೋಲ್ ಮಾಡೋಕ್ಕೂ ಅವಕಾಶ ಸಿಗ್ತಾ ಇತ್ತು ಅಂತನೂ ಇವರು ಹೇಳಿದ್ದಾರೆ. ಇದಕ್ಕೆ ಚೈನಾ ಪ್ರತಿಕ್ರಿಯೆ ಕೊಟ್ಟಿದೆ. ಇದೊಂದು ಆಧಾರರಹಿತ ಊಹಾಪೋಹ, ಏನೇನೋ ಮಾತಾಡ್ತಿದ್ದಾರೆ, ತಲೆಬುಡ ಇಲ್ಲ ಇದಕ್ಕೆ ಅಂತ ಹೇಳಿ ಚೈನಾ ಪ್ರತಿಕ್ರಿಯೆ ಕೊಟ್ಟು ತಳ್ಳಿ ಹಾಕಿದೆ. ಇನ್ನು ಚೀನಾ ವಿರುದ್ಧ ತೈವಾನ್ ಸಿಡಿದೆದ್ದಿದೆ. ಅಮೆರಿಕ ನೀಡಿದ ಹೆಮಾರ್ಸ್ ರಾಕೆಟ್ಗಳನ್ನ ಚೀನಾ ಗುರಿಯಾಗಿಸಿ ಫೈರ್ ಮಾಡಿ ಶಕ್ತಿ ಪ್ರದರ್ಶನ ಮಾಡಿದೆ. ಚೀನಾ ಸವಾಲುಗಳನ್ನ ಫೇಸ್ ಮಾಡೋಕೆ ಶೂಟ್ ಅಂಡ್ ಸ್ಕೂಟ್ ತಂತ್ರಗಾರಿಕೆ ಬಳಸಲಾಗಿದೆ. ದಾಳಿ ಮಾಡಿ ತಕ್ಷಣ ಬೇರೆ ಕಡೆಗೆ ಮೂವ್ ಆಗೋದು. ಈ ಬೃಹತ್ ಸಮರಾಭ್ಯಾಸದಲ್ಲಿ ಸೇನೆಯ ಸ್ಪೆಷಲ್ ವಿಂಗ್ಸ್ ಹಾವಿಟ್ಸರ್ಸ್ ಅನ್ನ ಕೂಡ ಯೂಸ್ ಮಾಡಲಾಗಿದೆ. ಇತ್ತೀಚೆಗಷ್ಟೇ ಟ್ರಂಪ್ ಚೈನಾಗೆ ಭೇಟಿ ಕೊಟ್ಟು ತೈವಾನ್ಗೆ ಎಚ್ಚರಿಕೆ ಕೊಟ್ಟಿದ್ರು. ತೈವಾನ್ ಚೀನಾ ಜೊತೆ ಮಿಸ್ಬಿಹೇವ್ ಮಾಡಬಾರ್ದು, ಯುದ್ಧ ಆಗ್ಬಿಡುತ್ತೆ, ಆಗ ನಾವು ಹೆಲ್ಪ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಸುಮ್ಮನೆ ಇರಿ ನೀವು ತೈವಾನ್ ಅವರು, ಚೀನಾ ಜೊತೆ ಕಿರಿಕಿರಿ ಮಾಡ್ಕೋಬೇಡಿ ಅಂತ ತೈವಾನ್ಗೆನೇ ಬುದ್ಧಿ ಹೇಳಿದ್ರು. ಇದರ ಬೆನ್ನಲ್ಲೇ ತೈವಾನ್ ತನ್ನ ಶಕ್ತಿ ಪ್ರದರ್ಶನ ಮಾಡಿದೆ. ಏನೋ ಕೇಂದ್ರ ಸರ್ಕಾರ ತೈಲ ದರ ಇಳಿಸೋ ನಿಟ್ಟಿನಲ್ಲಿ ಮತ್ತೊಂದು ದೊಡ್ಡ ಹೆಜ್ಜೆ ಇಟ್ಟಿದೆ. ಹೆಚ್ಚು ಎಥನಾಲ್ ಮಿಶ್ರಣ ಇರೋ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕವನ್ನ ರದ್ದು ಮಾಡಿದೆ. ಶೇಕಡ 22ರಿಂದ 30ರಷ್ಟು ಎಥನಾಲ್ ಹೊಂದಿರೋ ಪೆಟ್ರೋಲ್ಗೆ ಇನ್ನು ಮುಂದೆ ಯಾವುದೇ ತೆರಿಗೆ ಇರಲ್ಲ. ಅಂದರೆ E22, E25, E27 ಮತ್ತು E30 ಪೆಟ್ರೋಲ್ ಬ್ಲೆಂಡ್ಗಳಿಗೆ ತೆರಿಗೆನೇ ಇರೋದಿಲ್ಲ ಅಂತ. ಕಚ್ಚಾ ತೈಲ ಆಮದು ಕಮ್ಮಿ ಮಾಡೋಕ್ಕೆ ಪರ್ಯಾಯ ಇಂಧನ ಇದೆಯಲ್ಲ, ಇದನ್ನು ಜಾಸ್ತಿ ಬಳಸೋಕೆ, ಅದನ್ನು ಹೆಚ್ಚು ಮಾಡೋಕ್ಕೆ ಈ ಕ್ರಮ. ಸದ್ಯಕ್ಕೆ ಸಾಮಾನ್ಯ ಪೆಟ್ರೋಲ್ ಮಾರಾಟ ಮಾಡೋ ಬಂಕ್ಗಳ ಪೆಟ್ರೋಲ್ ರೇಟ್ನಲ್ಲಿ ಯಾವುದೇ ಚೇಂಜಸ್ ಆಗಲ್ಲ. ಯಾಕಂದರೆ ದೇಶದ ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಸಾಮಾನ್ಯವಾಗಿ E20 ಪೆಟ್ರೋಲ್ ಸಿಗುತ್ತೆ. ಆಯ್ದ ಬಂಕ್ಗಳಲ್ಲಿ ಮಾತ್ರ ಕೇವಲ ಫ್ಲೆಕ್ಸ್ ಫ್ಯೂಲ್ ಬಳಸೋ ವಾಹನಗಳಿಗೆ ಬಳಸೋ ಹೆಚ್ಚು ಎಥನಾಲ್ ಮಿಶ್ರಿತ ಪೆಟ್ರೋಲ್ನಲ್ಲಿ ಅದರಲ್ಲಿ ಸ್ವಲ್ಪ ರೇಟ್ ಕಮ್ಮಿ ಆಗ್ಬೋದು. ಇನ್ನು ಅಫ್ಘಾನಿಸ್ತಾನಕ್ಕೆ ಭಾರತ ಹೆಲ್ಪ್ ಮಾಡೋದನ್ನ ಮುಂದುವರೆಸಿದೆ. ತಾಲಿಬಾನಿಗಳ ಆಡಳಿತದ ಅಫ್ಘಾನಿಸ್ತಾನದಲ್ಲಿ ಆಸ್ಪತ್ರೆಗಳಿಗೆ ಅತ್ಯಾಧುನಿಕ ವೈದ್ಯಕೀಯ ಉಪಕರಣಗಳನ್ನು ಭಾರತ ಗಿಫ್ಟ್ ಮಾಡಿದೆ. ಮಕ್ಕಳ ಚಿಕಿತ್ಸಾ ಸಾಧನ, ವೆಂಟಿಲೇಟರ್, ಪ್ಲಾಸ್ಟಿಕ್ ಸರ್ಜರಿ ಕಿಟ್ ಉಡುಗೊರೆಯಾಗಿ ಕೊಟ್ಟಿದೆ. ಈ ಬಗ್ಗೆ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಮಾಹಿತಿ ಹಂಚಿಕೊಂಡಿದ್ದಾರೆ. ಅಫ್ಘಾನಿಸ್ತಾನದ ಅಭಿವೃದ್ಧಿ ಮತ್ತು ಶಾಂತಿಗಾಗಿ ಭಾರತ ಯಾವಾಗಲೂ ಕಮಿಟ್ ಆಗಿದೆ ಅಂತ ಜೈಸ್ವಾಲ್ ಹೇಳಿದ್ದಾರೆ. ಇನ್ನು ದಕ್ಷಿಣ ಚೀನಾದ ಗುವಾಂಗ್ಸಿ ಪ್ರದೇಶದಲ್ಲಿ ಭೀಕರ ಸ್ಫೋಟ ಉಂಟಾಗಿದೆ. ಪರಿಣಾಮ 7 ಜನ ಮೃತಪಟ್ಟಿದ್ದಾರೆ, 17 ಜನ ಗಾಯಗೊಂಡಿದ್ದಾರೆ. ಗುರುವಾರ ನಸುಕಿನ ಜಾವ ಈ ದುರಂತ ಉಂಟಾಗಿದೆ. ಸ್ಫೋಟಕ್ಕೆ ನಿಖರ ಕಾರಣ ಏನು ಅನ್ನೋದರ ಬಗ್ಗೆ ಚೀನಾ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ಕಡೆದಾಗಿ ನಿಮಗೆ ಒಂದು ರಿಕ್ವೆಸ್ಟ್, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗಿ ಅನ್ನೋ ಮನವಿ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಡೀಟೇಲ್ಸ್ ಅನ್ನ ಚೆಕ್ ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.